ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆನಿವಾಡ ಗ್ರಾಮದಲ್ಲಿ ನೋಡಲಿಕ್ಕೆ ಅಂದಚೆಂದವಾಗಿರುವ ಚಂದನವನ ಈವರೆಗೆ ಹಳ್ಳಿಯಿಂದ ದಿಲ್ಲಿವರೆಗೆ ಇತ್ತು. ಆದರೆ ಈಗ ದಿಲ್ಲಿಯಿಂದ ಹಳ್ಳಿಯವರೆಗೂ ಆಗಿದೆ. ಈ ಚಂದನವನ ನೋಡಿದವರು ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಈ ಚಂದನವನದಲ್ಲಿ ವಿಶೇಷವಾಗಿ ನೋಡಲು ಇರುವ ದೃಶ್ಯ ಅಂದ್ರೆ ಯಾವುದೇ ಕೆಲಸಕ್ಕೆ ಬಾರದ ಕಟ್ಟಿಗೆಗೆ ಸುಂದರವಾದ ಹೊಸ ರೂಪನ್ನ ಕೊಟ್ಟು ಅತಿ ಚೆನ್ನಾಗಿ ರೂಪಿಸಿದ್ದಾರೆ. ಚಂದನ ಮರಿಗಳು ಮತ್ತು ಮಕ್ಕಳಿಗೆ ಆಡುವ ವಸ್ತುಗಳು ಎಲ್ಲವೂ ಕೂಡ ಕಟ್ಟಿಗೆಯಲ್ಲಿ ರೂಪಿಸಿದ್ದಾರೆ. ಚಂದನವನದ ಮಾಲೀಕರು ಡಾಕ್ಟರ್ ಅಶೋಕ್ ಪಾಟೀಲ್ ಕೂಡ ತುಂಬಾ ಬುದ್ಧಿವಂತರು. ಮೊದಲನೇದಾಗಿ ಡಾಕ್ಟರ್ ಅಶೋಕ್ ಪಾಟೀಲ್ ಅವರು ಕೃಷಿಯಲ್ಲಿ ಆಸಕ್ತಿ ಹೊಂದಿದವರು. ಮತ್ತೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ ಮೊಟ್ಟ ಮೊದಲು ಶುಗರ್ ಕೇನ್ ಮಷೀನ್ ತಯಾರಿಸಿದವರು. ಇದಲ್ಲದೆ ನಮ್ಮ ರೈತರು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಲಿ ಎಂದು ತನ್ನದೇ ಆದಂತಹ ಹೊಸ ಪ್ರಯತ್ನಗಳನ್ನ ಮಾಡಿ ರೈತ ಬಂಧುಗಳಿಗೆ ಸಹಾಯ ಮಾಡಲು ಇಚ್ಛಿಸುತ್ತಾರೆ. ಇಂತಹ ರೈತ ಭಕ್ತನಿಗೆ ಒಂದು ಸಲಾಂ. ನಮಸ್ಕಾರ. ಇವತ್ತು ನಾವು ಚಂದನ ವನಕ್ಕೆ ಬಂದಿದ್ದೀವಿ. ಚಂದನ ವನದ ಮಾಲಕರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಚಂದನವನ ಹೆಂಗೆ ತಯಾರು ಮಾಡಿದರು ಮತ್ತು ಯಾವ ಥರ ಇದು ಸೃಷ್ಟಿ ಮಾಡೋದು ಅವರ ತಲೆಯಲ್ಲಿ ಬತ್ತು ಅಂತ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಂದು ಡಾಕ್ಟರ್ ಅಶೋಕ್ ಪಾಟೀಲ್ ಅಂತ. ಡಾಕ್ಟರ್ ಅಶೋಕ್ ಪಾಟೀಲ್. ಅಶೋಕ್ ಸರ, ತಮ್ಮಲ್ಲಿ ವಿಚಾರ ಹೆಂಗೆ ಬತ್ತು ಇದು ಚಂದನವನ ಮಾಡಬೇಕಂತ? ನಾ ಮೊದಲಿಂದನೂ ಕೃಷಿಯಲ್ಲಿ ಆಸಕ್ತಿ ಹೊಂದಿದಂಥ ಒಂದು ಕೃಷಿ ಫ್ಯಾಮಿಲಿಯಿಂದ ಬಂದಂಥ ವ್ಯಕ್ತಿ. ನಾನು ಸುಮಾರು ಇನೋವೇಟಿವ್ ಮೆಷಿನರಿ ಅವು ಇವು ಎಲ್ಲ ಮಾಡಿದ್ದೇನೆ. ನಾನು ಫಸ್ಟು ಇಂಡಿಯಾದಲ್ಲಿ ಶುಗರ್ ಕೇನ್ ಹಾರ್ವೆಸ್ಟಿಂಗ್ ಮಿಷನ್ 2011ರಲ್ಲಿ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ತಯಾರು ಮಾಡಿ, ತದನಂತರ ಸುಮಾರು ಬೇರೆ ಬೇರೆ ಕಬ್ಬಿನ ತಳಿಗಳ ಲಾವಣಿ ಮಾಡಿ ಡಿಸ್ಟೆನ್ಸ್ ಅಂತರದಿಂದ ನಾನು ಸರ್ಕಾರದಿಂದ ಯಾವತ್ತೂ ಈ ಹೊಸ ರೈತರಿಗೆ ಕಳಿಸುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಬಂದಂಥ ಒಬ್ಬ ರೈತ. ಆದರೆ ಈಗ ಏನಾರೇ ಒಂದು ಈ ಹಳ್ಳಿ ಯಾವ ರೀತಿಯಾಗಿ ಸುಧಾರಣೆ ಆಗಬೇಕು, ಹಳ್ಳಿ ಜನರು ಇವತ್ತಿನ ದಿವಸ ಸಿಟಿಗೆಲ್ಲ ಹೋಗ್ತಾ ಇದ್ದಾರೆ. ಸಿಟಿ ಜನರನ್ನ ಹಳ್ಳಿಗೆ ಯಾವ ರೀತಿ ತರಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇದನ್ನು ಒಂದು ಫಾರ್ಮನ್ನು ತಯಾರು ಮಾಡಿ. ಇವತ್ತು ಸಿಟಿ ಜನರು ಎಷ್ಟು ಸಿಟಿಯಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ ಸರ್? ಏನು ಈಗ ನೋಡೋ ಒಂದು 8 ತಿಂಗಳಾಯ್ತದೆ ಚಾಲೂ ಆಗಿ. ಇನ್ನೂ ಅಷ್ಟೇನ ಭಾಳ ಜನ ಬರ್ತಾ ಇಲ್ಲ. ಅದನ್ನು ಸಂಡೇ ಸ್ಯಾಟರ್ಡೆ ಬರ್ತಾ ಇದ್ದಾರೆ. ಅದನ್ನು ಇನ್ನೂ ಇದರ ಕೆಲಸ ಚಾಲೂ ಅದ. ಕಳೆದ ಸುಮಾರು 4-5 ವರ್ಷದಿಂದ ಈ ಕೆಲಸ, ಗಿಡ ಹಚ್ಚೋದು, ಶ್ರೀಗಂಧ ಹಚ್ಚೋದು, ಬಳ್ಳಿ ಬೆಳೆಸ್ಕೊಡೋದು, ಇವೆಲ್ಲ ಕಟ್ಟಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೋತ ಬಂದ ಈಗ ಸಾಧಾರಣ ಒಂದು ಇಲ್ಲಿ ಏನು ಬರ್ತಾರೆ ಆ ಥರಕ್ಕೆ ಒಂದು 20% ಮಂದಿ ಕೊಲ್ಹಾಪುರ ಮತ್ತು ಬೆಳಗಾವಿ ಸಿಟಿಯಿಂದ ಮಂದಿ ಬರ್ತಾರೆ ಸರ್. ಈಗ ಕೆಡು ಕಟ್ಟಿಗೆಗಳು ಸಹಿತ ನಾವು ಎಷ್ಟು ಚೆಂದಾಗಿ ಅದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ. ತಮ್ಮಲ್ಲಿ ಈ ಆಸಕ್ತಿ ಯಾವ ಥರ ಹೊಂದ್ಕೊಂಡಿದೆ ಸರ್? ನೋಡ್ರಿ, ರೈತರ ಬೆಳೆದಂಥ ಬೆಳೆಗಳಿಗೆ ಎಲ್ಲ ಉಪಯೋಗ ಆಗ್ತಕ್ಕಂಥ ವಸ್ತುಗಳಿದಾವೆ. ನೀವು ಯಾವುದು ಇವತ್ತು ನೀಲಗಿರಿ ಇರ್ಬೋದು, ತೆಂಗು ಇರ್ಬೋದು, ತೆಂಗಿನ ಗಿಡ ಇರ್ಬೋದು, ನೀವು ಬಾಂಬು ಇರ್ಬೋದು, ಇನ್ಯಾವುದೂ ಕಟ್ಟಿಗೆ ಇರ್ಬೋದು. ಅದರ ರೈತರಿಗೆ ನಾವು ಯಾವ ರೀತಿ ರೈತರ ಕಚ್ಚಾ ಮಾಲುಗಳನ್ನು ರೈತರು ಬಳಸ್ಕೋಬೇಕನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿದೆ ಸರ್. ಈಗಾಗಲೇ ನಾನು ತುಂಬ ಜನರ ಸಂದರ್ಶನ ತೊಗೊಂಡಿದ್ದೀನಿ. ಜನರ ಒಂದು ಆಸೆ, ಒಂದು ಆಕಾಂಕ್ಷೆ ಇರುತ್ತೆ. ಈಗ ಬಡವರ ಜನನೂ ಸಹಿತ ಇಲ್ಲಿ ಬಂದು ತುಂಬ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಮಗೂ ಕೂಡ ಒಳ್ಳೇದು ಅನಿಸಿದೆ. ಮುಂದಿನ ನೀವು ಇನ್ನೊಂದು ವನ ಮಾಡ್ತಾ ಇದ್ದೀರಂತ ನಮಗೆ ಗೊತ್ತಾಯಿತು. ಅದಕ್ಕೆ ಮತ್ತು ಮುಂದೆ ಏನು ಪ್ಲ್ಯಾನ್ ಇದೆ ಸರ್ ನಿಮ್ಮದು? ಇನ್ನೊಂದು ವನ ಏನು ಮಾಡೋಂಗಿಲ್ಲ. ಇಲ್ಲೇ ಜಾಗ ಅದ, ಇದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊತ ಹೋಗ್ತವೆ. ಯಾಕಂದ್ರೆ ಇದಕ್ಕೆಲ್ಲ ದುಡ್ಡು ಭಾಳ ಬೇಕಾಗ್ತದೆ. ಅಷ್ಟೊಂದು ದುಡ್ಡು ಅಕೌಂಟ್ ಕೆಪಾಸಿಟಿ ನಮ್ಮ ಕಡೆ ಇರಲ್ಲ. ಅದಕ್ಕೆ ಇಲ್ಲಿ ಏನು ಇದನ್ನು ಬರ್ತದೆ ಅದಕ್ಕೆ ರೀಇನ್ವೆಸ್ಟ್ಮೆಂಟ್ ಮಾಡ್ಕೋತ ಇಲ್ಲೆಲ್ಲ ಕಟ್ಟಿಗೆಗನ ಮಾಡೋದು. ಮಂದಿಗೆ ಇಲ್ಲಿ ನಾವೆಲ್ಲ ಒಳಗೆಲ್ಲ ಸುಮಾರು ಥರ ಹಣ್ಣುಗಳು, ಶ್ರೀಗಂಧದ ಎಲ್ಲ ಥರದ ಹಣ್ಣುಗಳನ್ನು ಮಾಡಿದ್ದೇವೆ. ಅದಕ್ಕೆ ಇನ್ನೂ ಅದರಲ್ಲಿ ನಾವೇನು ಮಾಡ್ತಾರೆ, ಬರೀ ಹಾರ್ಟಿಕಲ್ಚರ್ ಅಷ್ಟೇ ಅಲ್ಲ, ಬರೀ ಫಾರೆಸ್ಟ್ರಿ ಅಷ್ಟೇ ಅಲ್ಲ, ಬರೀ ಅಗ್ರಿಕಲ್ಚರ್ ಅಷ್ಟೇ ಅಲ್ಲ, ಬರೀ ನಾವು ವೆಜಿಟೇಬಲ್ ಅಷ್ಟೇ ಅಲ್ಲ,
ಅದಕ್ಕೂ ಎಲ್ಲ ಮಲ್ಟಿ ಅಗ್ರಿಕಲ್ಚರ್ ಎಲ್ಲ ಮಿಕ್ಸು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾನು ಒಳಗಡೆ ಮಾಡಿ ರೈತರು ತೋರಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ. ಜಬೀನ್ ಸನದಿ ಯಾವೂರಿಂದ ಬಂದಿದ್ರು? ಅಂಕಲ್ ಮಾಡಿ. ಇಲ್ಲಿ ಚಂದನವನ ಹೆಂಗೆ ಅನಿಸ್ತಾ ಇದೆ? ಏನು ಚೆನ್ನಾಗಿ ಅನಿಸ್ತು ಇಲ್ಲಿ ಚಂದನವನದಲ್ಲಿ? ಕಟ್ಟಿಗೆ ಸಾಮಾನು ನೋಡಿ ಚಲೋ ಅಂತ. ಏನು ಕಟ್ಟಿಗೆ ಸಾಮಾನು ನೋಡಿದ್ರಿ ನೀವು? ಸ್ವಿಮ್ಮಿಂಗ್ ಪೂಲ್ ಬೋಟ್ ಮಾಡಿದ್ರ ನೀವು? ಟ್ರೈನಲ್ಲಿ ಬೋಟಲ್ಲಿ ಹೋಗಿದ್ರ? ಹೆಂಗೆ ಅನಿಸ್ತಾ ಇದೆ? ಈಗ ಮತ್ತೆ ಮತ್ತೆ ಬರ್ಬೇಕು ಅನಿಸ್ತಾ ಇದೆ. ಬರೋದು 3ನೇ ಸಲ ರೀ. ಚಂದನವನದ ಸಾಹುಕಾರ ಇದಾರಲ್ಲ, ಅವ್ರು ಇನ್ನೊಂದು ವನ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ತೀರಾ? ಓಕೆ, ತುಂಬ ಧನ್ಯವಾದಗಳು. ಮೇಡಮ್ ಹೆಂಗಿದೆ ಇನ್ಸ್ಪಿರೇಷನು? ಮಸ್ತ್ ಇದೆ. ಇಲ್ಲಿ ಎಲ್ಲ ಜನ ಬರ್ಬೋದು, ಯಾಕಂದರೆ ಕಮ್ಮಿ ರೇಟ್ನಾಗ ಇಷ್ಟೆಲ್ಲ ಚೆಂದ ಮಾಡಿದಾರಿಂದ ಮಸ್ತ್ ಎಲ್ಲ ಜನ ಬರ್ಬೋದು. ಇಲ್ಲೆಲ್ಲ ನೋಡೋ ಇಂಟ್ರೆಸ್ಟ್ ಇದೆ. ಹಳ್ಳಿ ವಾತಾವರಣ ಚೆಂದ ಮಾಡಿದ್ದಾರೆ. ಎಲ್ಲ ನೋಡೋಕ್ಕೆ ಇಷ್ಟಪಡ್ತೇವೆ. ಸಣ್ಣ ಮಕ್ಕಳಿಗೆ ಎಲ್ಲ ಖುಷಿ ಆಗುತ್ತೆ ಇಲ್ಲಿ ಬಂದರೆ, ಎಲ್ಲ ಚಲೋ ಇದೆ. ಬಟ್ ಇಲ್ಲೆಲ್ಲ ಏನಾಗೈತಿ, ಇಲ್ಲಿ ನಮ್ದು ಹಳ್ಳಿ ಒಳಗೆಲ್ಲ ಗಾಡಿ ಇದು ಮಾಡೋಣ, ಹಿಂಗೆಲ್ಲ ನೋಡೋ ಆಕಾಶ ಎಲ್ಲ ಹೋಗೈತಿ. ಇಲ್ಲಿ ಬಂದು ನೋಡ್ಬೋದು. ಎಲ್ಲ ಚಂದನವನ ಅಂತ ಚೆಂದ ಮಾಡಿದ್ದಾರೆ. ಹೆಸರು ಕೂಡ ಚೆನ್ನೈತಿ. ಎಲ್ಲ ಕೂಡ ಚಲೋ ಆಗಿದೆ. ಎಷ್ಟನೇ ಸಲ ಬಂದಿದ್ದು ಮೇಡಮ್? ನಾ ಇದು ಫಸ್ಟ್ ಸಲ ಬಂದಿದ್ದು. ಇದು ಆ್ಯಕ್ಚುಲಿ ಯೂಟ್ಯೂಬ್ದಾಗ ನೋಡಿದೆ, ಎಲ್ಲ ಇನ್ಸ್ಟಾಗ್ರಾಮ್ದಾಗ ಎಲ್ಲ ಇದು ವೈರಲ್ ಆಗೋಣ ನಾವು ನೋಡಿ ಇದನ್ನು ಸರ್ಚ್ ಮಾಡಿ ಬಂದಿದ್ದು. ಇವಾಗ ಫಸ್ಟ್ ಒಂದು ಟೈಮ್ ಅದು. ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಕರ್ಕೊಂಬರ್ಬೇಕಂತ ನಮ್ದು ಪ್ಲ್ಯಾನ್ ಇದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.